ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. RRB ಗ್ರೂಪ್ ಡಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಅತಿ ಹೆಚ್ಚು ಬಾರಿ ಕೇಳಲಾದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಇವು ಬಂದು ನಿಮಗೆ ಸೈನ್ಸ್ಗೆ ಸಂಬಂಧಿಸಿದಂತ ಪ್ರಶ್ನೆಗಳು ರೀ. ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಇರುವ ಪ್ರಶ್ನೆಗಳಾಗಿರ್ತಾವ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸ್ನೇಹಿತರೆ ನಿಮಗೇನಾದ್ರೂ ಸರಿಯಾದ ಉತ್ತರ ಗೊತ್ತಿತ್ತಪ್ಪ ಅಂದ್ರ ಕಂಟಿನ್ಯೂ ಆಗಿ ಅದಕ್ಕೆ ಆಪ್ಷನ್ ಅನ್ನ ಕೂಡ ಕೊಟ್ಟಿರ್ತೀವಿ. ಆಪ್ಷನ್ ಗೆ ಸರಿಯಾದ ಉತ್ತರ ನೀವು ಕಮೆಂಟ್ ಮೂಲಕ ತಿಳಿಸ್ತಾ ಹೋಗ್ರಿ. ಬನ್ನಿ ಹಾಗಿದ್ರೆ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ನೋಡ್ರಿ ಸ್ನೇಹಿತರೆ, ಇಲ್ಲಿ ಯಾವ ವರ್ಷ ಕ್ವಶನ್ ಪೇಪರ್ದಾಗಿ ಕ್ವಶನ್ಸ್ ಬಂದಿದ್ದು ಕೂಡ ಇಲ್ಲಿ ಮೆನ್ಷನ್ ಮಾಡಿವ್ರಿ. ಇದರಿಂದ ನಿಮಗೆ ಹೆಲ್ಪ್ ಕೂಡ ಆಗತ್ರಿ. ಈ ಕ್ವಶನ್ಸ್ ಎಲ್ಲಿಂದ ಬಂದಿದ್ದಂತ ಹೇಳ್ರಿ. ಅಸಾಲಿಕ್ ಆಮ್ಲವು ಯಾವುದರ ನೈಸರ್ಗಿಕ ಮೂಲವಾಗಿದೆ ಅಂತ ಕೇಳಿರ್ತಾರ್ರಿ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಇದು ಬಂದು ನೈಸರ್ಗಿಕವಾಗಿ ಟೊಮಾಟೊ ಹಣ್ಣಿನಲ್ಲಿ ಸಿಗ್ತದ್ರಿ. ನೆಕ್ಸ್ಟ್ ಪ್ರಶ್ನೆ. ಇವಾಗ ನೋಡ್ರಿ, ನಾ ಬರೀ ಕ್ವಶನ್ಸ್ ಅಷ್ಟ ತೋರಿಸ್ತೀವಿ, ವಿತ್ ಆಪ್ಷನ್ ಇರ್ತಾವು. ಇದಕ್ಕೆ ಸರಿಯಾದ ಉತ್ತರ ಗೊತ್ತಿತ್ತಂದ್ರ ನೀವೇನ್ ಮಾಡ್ಬೇಕು, ಕಮೆಂಟ್ ಮೂಲಕ ಆನ್ಸರ್ ನ ಮಾಡ್ಬೇಕ. ಇದೊಂಥರ ನಿಮ್ಗೆ ಮಾಕ್ ಟೆಸ್ಟ್ ಆಗತ್ರಿ. ಪ್ಲಸ್ ನಿಮಗೆ ಇದು ನೋಟ್ಸು ಕೂಡ ನೀವು ಬುಕ್ದಾಗ ಬರ್ಕೊಂಡ್ ಇಟ್ಕೋತಿದ್ರೆ ಇಟ್ಕೋಬಹುದು, ಹೆಲ್ಪ್ಫುಲ್ ಆಗ್ತದ. ಆಯ್ತು. ಹಾಗಿದ್ರೆ ನೋಡ್ರಿ, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಒಂದೇ ಗುಂಪಿನ ಅಂಶಗಳು ಏನನ್ನ ಹೊಂದಿರುತ್ತವೆ. ಇದು 2018 ಅಕ್ಟೋಬರ್ ತಿಂಗಳದಾಗ ಎಕ್ಸಾಮ್ ನಡೆದಿದ್ದು, ಅವಾಗ ಬಂದಿದ್ದ ಪ್ರಶ್ನೆ ಇದು. ಸ್ನೇಹಿತರೆ, ಸರಿಯಾದ ಉತ್ತರ ಒಂದೇ ರೀತಿಯ ರಾಸಾಯನಿಕ ಗುಣಲಕ್ಷಣಗಳು. ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನ ಮೂರನೇ ಪ್ರಶ್ನೆ. ಹೈಡ್ರೋಜನ್ ನ ಪರಮಾಣುವಿನ ತ್ರಿಜ್ಯ ಎಷ್ಟು ಅಂತ ಕೇಳ್ತಾರ. ಓಕೆ, ಸರಿಯಾದ ಉತ್ತರ ಕಮೆಂಟ್ ಮಾಡ್ರಿ. ನೀವ್ ಹೆಂಗ್ ಮಾಡ್ರಪ್ಪ, ಕ್ವಶನ್ ನಂಬರ್ ಹಾಕಿ ಆನ್ಸರ್ನ ಎ ಬಿ ಸಿ ಡಿ ಹಾಕೋದ್ ಲೇಟ್ ಆಕತ್ತಂದ್ರ ಇದು ನಿಮಗ ಮಾರ್ಕ್ ಟೆಸ್ಟ್ ರೀ, ನಮಗಲ್ಲ. ನಾವು ನೋಡಲ್ಲ ಇದನ್ನ. ನೀವು ಮಾರ್ಕ್ ಟೆಸ್ಟ್ ನೀವು ಮಾಡ್ಕೊಂಡಿರ್ತೀರಿ. ಅದಕ್ಕ ನಿಮ್ಗ ಪ್ರಶ್ನೆ ಗೊತ್ತಾಯ್ತಾ, ಆಪ್ಷನ್ ನೋಡಿದ್ರಿ, ಎ ಅಂತ ಹಾಕೊಂಬಿಡ್ರಿ. ಎಲ್ಲ ಬಿ ಇದ್ರ ಹಾಕೋರಿ. ನೆಕ್ಸ್ಟ್ ಆನ್ಸರ್ ನೋಡಿದ್ಮೇಲೆ ನಿಮ್ಗ ಗೊತ್ತು, ನಾ ಇಷ್ಟ ಕರೆಕ್ಟ್ ಮಾಡೀನಿ, ನಾ ಇಷ್ಟ ತಪ್ಪು ಮಾಡೀನಿ, ಇನ್ನ ಓದ್ಬೇಕು ನಾನು, ಯಾವ ಟಾಪಿಕ್ ದಾಗ ತಪ್ಪು ಮಾಡಾಕತ್ತೀನಿ, ಜೀವಶಾಸ್ತ್ರದ ಟಾಪಿಕ್ ತಪ್ಪು ಮಾಡಾಕತ್ತೀನ, ರಸಾಯನಶಾಸ್ತ್ರ ಮಿಸ್ ಮಾಡಿನ, ಭೌತಶಾಸ್ತ್ರ ಮಿಸ್ ಮಾಡಿನ ಅಂತೇಳಿ ನಿಮ್ಗೆ ಗೊತ್ತಾಗತ್ತ. ಅದನ್ನ ಮಾತ್ರ ಹೋಗಿ ಸ್ಟಡಿ ಮಾಡ್ಕೋರಿ. ಆಯ್ತು. ಹೈಡ್ರೋಜನ್ ನ ಪರಮಾಣು ತ್ರಿಜ್ಯ ಎಷ್ಟಪ್ಪ ಅಂದ್ರ 37 pm. ನೆಕ್ಸ್ಟ್ ಇದು ಬೇಡ್ರಿ, ಇದು ಕ್ವಶನ್ಸ್ ಸ್ವಲ್ಪ ಲೆಕ್ಕ ಮಾಡ್ಬೇಕು. ಓಕೆ, ಇವುಗಳಲ್ಲಿ ಯಾವುದು ಉಭಯಚರಿ ಸಸ್ಯವಲ್ಲ ಅಂತ ಕೇಳ್ತಾರ. ಚಾರ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ. ಇದಕ್ಕಿಂತ ಮೊದಲು ಸ್ನೇಹಿತರೆ, ನೀವೇನಾದ್ರೂ RRB ಗ್ರೂಪ್ ಡಿ ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇದ್ರ, ಇಲ್ಲಿ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್, ಓಲ್ಡ್ ಕ್ವಶನ್ ಪೇಪರ್, ಕರೆಂಟ್ ಅಫೇರ್ಸ್, ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ರೀ. ನಮ್ಮ ಚಾನಲ್ ವೀಕ್ಷಕರಿಗೆ 200 ರೂಪಾಯಿ ಏನ್ ಇರ್ತಾರ ಅವು ಏನೇನದ ಅಂತ ಹೇಳಿ ನೋಡ್ಕೊಂಬರ್ರಿ. ಸ್ನೇಹಿತರೆ, ನೀವೇನಾದ್ರೂ RRB ಗ್ರೂಪ್ ಡಿ 2026ರಲ್ಲಿ ಸ್ಟಡಿಯನ್ನ ಮಾಡ್ತಾ ಇದ್ದಾರೆ, ಸಿಲೆಬಸ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರ್ತಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಎಕ್ಸಾಮ್ದಾಗ ಸಾಕಷ್ಟು ಪ್ರಶ್ನೆಗಳು ಬಂದಾವ್ರಿ. ಇದನ್ನ ನೋಟ್ಸ್ ನಾವು ಓದ್ರಿ 80+ ಸ್ಕೋರ್ ಕೂಡ ಮಾಡಿದ್ದಾರೆ. ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ನೋಡಿ, ಜಿಕೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸು ಪ್ಲಸ್ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್. ಮತ್ತೆ ರೀಸನಿಂಗು ಮತ್ತೆ ಅದೇ ರೀತಿ ಮ್ಯಾಥಮೆಟಿಕ್ಸ್ ಕೂಡ ಇರ್ತದೆ. ಕಂಪ್ಲೀಟ್ ಸಿಲೆಬಸ್ ನೋಡೋದ್ರ ಜೊತೆಗೆ ನಿಮಗೆ ಪ್ರಚಲಿತ ಘಟನೆ ಮತ್ತು ಓಲ್ಡ್ ಕ್ವಶನ್ ಪೇಪರು ಇವೆಲ್ಲ ಸೇರಿ ಕೇವಲ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನಮ್ಮ ಚಾನಲ್ ವಿಡಿಯೋನ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ನೋಟ್ಸ್ ಬಂದು 200 ರೂಪಾಯಿಗೆ ಸಿಗ್ತಾವ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ 95381513 ನಂಬರ್ಗೆ ವಾಟ್ಸಪ್ ಮುಖಾಂತರ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸ್ರಿ. 300 ರೂಪಾಯಿ ಇಲ್ಲ, ಕೇವಲ 200 ರೂಪಾಯಿಗೆ ಈ ಎಲ್ಲ ನೋಟ್ಸ್ ಸಿಗ್ತಾವೆ. ಕಂಪ್ಲೀಟ್ ಸಿಲೆಬಸ್ ನೋಟ್ಸು, ಓಲ್ಡ್ ಕ್ವಶನ್ ಪೇಪರ್, ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ರೀ. ಬರೀ ಕರೆಂಟ್ ಅಫೇರ್ಸ್ ತಗೋಕೊಡ್ರಿ. 1 ಮಂತ್ಗೆ 30 ರಿಂದ 50 ರೂಪಾಯಿವರೆಗೂ ಕೂಡ ಚಾರ್ಜ್ ಮಾಡ್ತಾರೆ. ನಾವು ನಿಮಗೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಜೊತೆಗೆ ನಿಮಗೆ ಸಿಲೆಬಸ್ ಅಲ್ಲಿರೋ ನೋಟ್ಸ್ ರೀ, ಅದರಲ್ಲೂ ಜಿಕೆ, ಸೈನ್ಸ್, ಮ್ಯಾಥಮೆಟಿಕ್ಸ್, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರ್, ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಕೇವಲ 200 ರೂಪಾಯಿಗೆ ಸಿಗ್ತಾವ್ರಿ. ಸ್ನೇಹಿತರೆ, ನೀವು ನೋಟ್ಸ್ ನೋಡ್ಬೋದು. ಈ ರೀತಿ ನೋಟ್ಸ್ ಇರ್ತದ. ಇದು ನಿಮಗೆ ಶಾರ್ಟ್ ನೋಟ್ಸ್ ಇರುತ್ತೆ. ಮೊದಲ ಶಾರ್ಟ್ ನೋಟ್ಸ್ ಆದ್ಮೇಲೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ರೀ. ಇಲ್ಲಿ ನೋಡ್ರಿ, ಡೀಟೇಲ್ಸ್ ನೋಟ್ಸ್ ಕೂಡ ಐತಿ. ಈ ರೀತಿ ಎಲ್ಲ ನೋಟ್ಸ್ ಇರ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು 95381513 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ. ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ 200 ರೂಪಾಯಿಗೆ ನೋಟ್ಸ್ ಸಿಗ್ತಾವ್ರಿ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಬೆಸ್ಟ್ ಕ್ವಶನ್ಸ್ ವಿತ್ ಆನ್ಸರ್ ಇರ್ತದೆ. ಬರೀ ಈಗ ಏನಿಲ್ಲಿ ಚರ್ಚೆ ಮಾಡಿದ್ರೆ ಇದನ್ನು PDF ನಿಮ್ಗೆ ಶೇರ್ ಮಾಡ್ತೀವಿ. ಬರೀ ಕ್ವಶನ್ಸ್ ವಿತ್ ಆನ್ಸರ್ ಇರೋದು ಸಿಗುತ್ತಾ, ಮತ್ತೆ ಡೀಟೇಲ್ಸ್ ನೋಟ್ಸ್ ಸಿಗುತ್ತಾ. ನಿಮ್ಗೆ ರೀ ಸೈನ್ಸ್ ಕಂಪ್ಲೀಟ್ ರೀ ಔಟ್ ಆಫ್ ಔಟ್ ಕೂಡ ಮಾಡುವಂತ ರೀತಿ ನಿಮಗೆ 3000+ ಕ್ವಶನ್ಸ್ ವಿತ್ ಆನ್ಸರ್ ಅದಾವ. ಅತಿ ಹೆಚ್ಚು ಬಾರಿ ಎಕ್ಸಾಮ್ ಅಲ್ಲಿ ಬಂದಿದ್ದು ಕ್ವಶನ್ಸ್ ವಿತ್ ಆನ್ಸರ್ ಅದಾವ. ಅದ್ರ ಜೊತೆಗೆ ಡೀಟೇಲ್ಸ್ ನೋಟ್ಸ್ ಐತಿ. ಅದೇ ರೀತಿಯಲ್ಲಿ ಜಿಕೆಗೆ ಸಂಬಂಧಿಸಿದ ಕಂಪ್ಲೀಟ್ ನೋಟ್ಸ್, ಮ್ಯಾಥಮೆಟಿಕ್ಸ್, ರೀಸನಿಂಗ್, ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಕರೆಂಟ್ ಅಫೇರ್ಸ್ ಸೇರಿ ಕೇವಲ 200 ರೂಪಾಯಿದಾಗ ಸಿಗ್ತಾವ್ರಿ. PDF ನೋಟ್ಸ್ ಯಾರಿಗಾದ್ರೂ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕ್ರಿ.
ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ವಿಭವಾಂತರದ SI ಘಟಕ ಯಾವುದು? ಸ್ನೇಹಿತರೆ ಸರಿಯಾದ ಉತ್ತರ ವೋಲ್ಟ್. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಶಬ್ದದ ವೇಗವು ಗರಿಷ್ಠವಾಗಿರುತ್ತದೆ ಅಂದ್ರೆ ಹೆಚ್ಚಿರ್ತದ ಅಂತ ಕೊಟ್ಟಿರೋ ಆಪ್ಷನ್ದಾಗ ನೋಡ್ಕೋಬೇಕ್ರಿ. ಇಲ್ಲ ಆಪ್ಷನ್ ನೋಡ್ಕೊಂಡು ಅಲ್ಲಿ ಹಂಗ್ ಓದಿದ್ದೆ ಹಿಂಗ್ ಓದಿದ್ದೆ ಅಂತ ನೋಡಂಗಿಲ್ರಿ. ಕೊಟ್ಟಿರೋ ಆಪ್ಷನ್ ಪ್ರಕಾರ ಆಪ್ಷನ್ ಎ ಅಲ್ಯೂಮಿನಿಯಂ ಸರಿಯಾದ ಉತ್ತರ. ನೆಕ್ಸ್ಟ್, ಬೆಳಕಿನ ವಕ್ರೀಭವನಕ್ಕೆ ಕಾರಣವೇನು? ಸ್ನೇಹಿತರೆ ಸರಿಯಾದ ಉತ್ತರ ವಿವಿಧ ಮಾಧ್ಯಮಗಳಲ್ಲಿ ಬೆಳಕಿನ ವೇಗ ಬದಲಾಗುವುದು. ಇಲ್ಲಿ ಯಾವಾಗ ಪ್ರಶ್ನೆ ಬಂದಂತ ಕೊಟ್ಟೇನ್ರಿ, ಅದಕ್ಕೆ ಇದನ್ನ ಇಂಪಾರ್ಟೆಂಟ್ ಆಗಿ ಆ ರೀತಿ ಟೈಪಿಂಗ್ ಮಾಡಿಸಿದ್ರಿ. ಇದರಿಂದ ನಿಮಗ ಈ ತರ ಪ್ರಶ್ನೆ ಯಾವಾಗ ಕೇಳ್ಯಾರ, ನಾ ಯಾವಾಗ ಈಗ 2026 ಹೆಂಗ್ ಓದ್ಬೇಕು ಎಲ್ಲ ಗೊತ್ತಾಗ್ತದ. ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡೋ ಉದ್ದೇಶ ಹೆಂಗರಿ, ಕ್ವಶನ್ ಹೆಂಗ್ ಕೇಳ್ಯಾರ ನಾವ್ ಹೆಂಗ್ ಸ್ಟಡಿ ಮಾಡ್ಕೋಬೇಕು ಇದೇ ಅಂತಲ್ರಿ. ನೀವು ಯಾವ್ದೇ ಒಂದು ಪೇಪರ್ಗೆ ಸ್ಟಡಿ ಆಗತ್ತೆ ಅಂದ್ರೆ ಎಕ್ಸಾಮ್ ತಯಾರಿ ಆಗತ್ತಿರ ಅಂದ್ರ ಹಿಂದಿನ ಕ್ವಶನ್ ಪೇಪರ್ ಒಂದ್ 5-6 ವರ್ಷದ್ದು ಇಲ್ಲ 10 ವರ್ಷದ್ದು ಒಂದ್ 10 ಸೆಟ್ಟರ ಮಿನಿಮಮ್ ಒಂದು 10 ಸೆಟ್ಟರ ತಗೊಂಡ ಸ್ಟಡಿ ಮಾಡಿ ಕ್ವಶನ್ಸ್ ಹೆಂಗ್ ಬರ್ತಾವ ಗೊತ್ತಾಗತ್ತ. ಇನ್ನ ನೆಕ್ಸ್ಟ್, ಪುಷ್ಪ ಮಂಜರಿಯ ತಳದಲ್ಲಿರುವ ಹಸಿರು ಎಲೆಗಳಂತಹ ರಚನೆಯನ್ನು ಏನೆಂದು ಕರೆಯುತ್ತಾರೆ? ಸ್ನೇಹಿತರೆ ಸರಿಯಾದ ಉತ್ತರ ಪುಷ್ಪ ಪಾತ್ರೆಗಳು. ಆಪ್ಷನ್ ಡಿ ರೀ. ಬರ್ಕೋರಿ ಕ್ವಶನ್, ಇವನ್ನೆಲ್ಲ ಬರ್ಕೋರಿ, ನಿಮ್ಗೆ ಯೂಸ್ಫುಲ್ ಆಕವು. ಇಲ್ಲ ನಮ್ ಕಡೆ PDF ತಗೋತೀರಂದ್ರ ನಾವು ಡೈರೆಕ್ಟ್ ನಿಮ್ಗೆ ಕ್ವಶನ್ ಪೇಪರ್ ಕಳ್ಸಿರ್ತೀವ್ರಿ, ಅದ್ರಾಗೆಲ್ಲ ಕೂಡ ಕವರ್ ಆಕವು. ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ ಮಾರ್ಕ್ ಟೆಸ್ಟ್ ಅದನ್ನ ಅಟೆಂಡ್ ಮಾಡ್ಕೊಂಡ್ಬಿಟ್ರಿ. ನೆಕ್ಸ್ಟ್, ಕೆಳಗಿನಗಳಲ್ಲಿ ಯಾವುದು ಲೋಹವಲ್ಲದ ದ್ರವ ರೂಪದ ಅಂಶವಾಗಿದೆ? ಸ್ನೇಹಿತರೆ ಸರಿಯಾದ ಉತ್ತರ ಬ್ರೋಮಿನ್ ಆಗಿರ್ತದ. ಈಗ 2018 ಮುಗಿದ್ರಿ. ಈಗ 2013 ಒಂದು ಕ್ವಶನ್ ಪೇಪರ್ ನೋಡೋಣ್ರಿ. ಈ ಕೆಳಗಿನವುಗಳಲ್ಲಿ ನ್ಯೂಕ್ಲಿಯೇಟೆಡ್ ಕೆಂಪು ರಕ್ತ ಕಣಗಳನ್ನು ಹೊಂದಿರುವ ಏಕೈಕ ಸಸ್ತನಿ ಯಾವುದು? ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಡಿ ನಾಯಿ. ಗಾಳಿಯ ದಿಕ್ಕನ್ನು ಕಂಡುಹಿಡಿಯಲು ಬಳಸುವ ಸಾಧನ ಯಾವುದು? ತಮ್ಮೇಲಲ್ಲಿ ನೋಡಿದ್ದು ಇದರಿ. ಇದಕ್ಕೆ ಸರಿಯಾದ ಉತ್ತರ ವಿಂಡ್ ವೇನ್ ಆಗಿರ್ತದ. ನೆಕ್ಸ್ಟ್, ಸೊಳ್ಳೆ ಯಂತ್ರ ಮಲೇರಿಯಾ ರೋಗ ಬರ್ತಾ, ನೀರು ಕಲುಷಿತ ನೀರು ಕುಡಿದಂತ್ರ ಕಾಲರಾ ಬರ್ತಾ, ಇಲಿ ಯಂತ್ರ ಯಾವ ರೋಗ ಬರ್ತ್ರಿ? ಸರಿಯಾದ ಉತ್ತರ ಪ್ಲೇಗ್ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ಲೇಗ್ ರೋಗ ಬರ್ತಾ. ಒಂದ್ ಟೈಮ್ ಇದನ್ನ ಕಂಟ್ರೋಲ್ ಮಾಡಕ 19ನೇ ಶತಮಾನದಾಗ ಇದನ್ನ ಕಂಟ್ರೋಲ್ ಮಾಡಕ್ ಬಾ ಪ್ರಯತ್ನ ಪಟ್ಟಾರಿ. ಒಂದ್ ಮನ್ಯಾಗ ಇಲ್ಲಿ ಸತ್ತು ಬಿತ್ತಂದ್ರ ಮನ್ಯಾಗ ಒಂದ್ 2 ಜೀವ ಹೋದವ, ಹಿಂಗ ಕೂಡ ಆಗೇತ್ರಿ. ಎಲ್ಲರಿಗೂ ಗೊತ್ತಿದ್ದ ವಿಷಯ, ನಾನು ಏನ್ ಹೊಸದಾಗಿ ಕೇಳಕತ್ತಿಯಪ್ಪ ಅಂತ ಅನ್ಬೇಡ್ರಿ. ನೆಕ್ಸ್ಟ್, ಪಕ್ಷಿಗಳು ನೂಕುವಿಕೆಯನ್ನು ಅಂದ್ರ ಮುಂದಕ್ಕೆ ಚಲಿಸುವುದನ್ನು ಮತ್ತು ಹಾರುವಿಕೆಯಿಂದ ಮೇಲಕ್ಕೆ ಹಾರುವುದನ್ನು ಯಾವುದರಿಂದ ಪಡೆಯುತ್ತವೆ? ಸರಿಯಾದ ಉತ್ತರ ಕಮೆಂಟ್ ಮಾಡ್ರಿ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ರೆಕ್ಕೆಗಳ ಬೀಸುವಿಕೆ ಯಂತ್ರಕ್ಕೆ. ಇದೇನಪ್ಪ ಎಂತ ಕ್ವಶನ್ ಕೇಳ್ಯಾರ ಅಂತೆಲ್ಲ ಇಂಥ ಕ್ವಶನ್ ಕೂಡ ಬರ್ತಾವ್ರಿ. ಈಜಿ ಕ್ವಶನ್ಸ್ ಕನ್ನಡದಾಗ ಓದಿರಂಗಿಲ್ಲ ಈ ರೀತಿ ಇದು ಹಾಕವ್ರಿ. ಸ್ವಲ್ಪ ಇಂಗ್ಲಿಷ್ ಕೂಡ ನೋಡಿರ್ತಿಲ್ಲ ನಾವು ಜಾಸ್ತಿ. ಸೈನ್ಸ್ ಅಂತೂ ಇಂಗ್ಲಿಷ್ದಾಗ ನೋಡೋದು ಜಾಸ್ತಿ ರೀ. ಕನ್ನಡಕ್ಕಿಂತ ಇಂಗ್ಲಿಷ್ ವರ್ಲ್ಡ್ ಅಲ್ಲಿ ಅರ್ಥ ಆಕವ್ರಿ ನಮ್ಗ. ಇನ್ನ ಆಪ್ಟಿಕಲ್ ಫೈಬರ್ ಅನ್ನು ಕಂಡುಹಿಡಿದ ಭಾರತದ ಮೂಲದ ಭೌತಶಾಸ್ತ್ರಜ್ಞ ಯಾರು? ಸ್ನೇಹಿತರೆ ಸರಿಯಾದ ಉತ್ತರ ನರೀಂದರ್ ಸಿಂಗ್ ಕಪಾನಿ. ನೆಕ್ಸ್ಟ್, ನೀರಿನ ಘನೀಕರಣ ಬಿಂದು ಅಂದ್ರ ತಂಪಾಗುವುದು ಅಂದ್ರ ಯಾವಾಗ? ಇದು ಬಂದು ನಿಮ್ಗೆ ಸರಿಯಾದ ಉತ್ತರ 32 ಡಿಗ್ರಿ ಪ್ಯಾರಾಮೀಟರ್ ಅಲ್ಲಿ ತಂಪಾಗತ್ರಿ, ಅಥವಾ 0 ಡಿಗ್ರಿ ಸೆಲ್ಸಿಯಸ್. ತಂಪಾಗೋದನ್ನಕ ಐಸ್ ಆಗೋದು ಮಂಜುಗಡ್ಡೆ ಅಂತಿಲ್ಲ ಹಂಗ್ರಿ. ಇಲ್ಲಿ ಅದನ್ನ ಕೊಟ್ಟಾರ ನೋಡ್ಕೋಬೇಕ್ರಿ, ಪ್ಯಾರಾಮೀಟರ್ ಕೊಟ್ರ ಸೆಲ್ಸಿಯಸ್ ಕೊಟ್ರ ಅಂತೇಳಿ ಅದನ್ನ ನೋಡ್ಕೊಂಡ್ ಕೊಟ್ರ ಓಕೆ ರೀ. ಮೊಟ್ಟೆಗಳನ್ನು ಇಡುವ ಸಸ್ತನಿ ಯಾವುದು? ಸ್ನೇಹಿತರೆ ಸರಿಯಾದ ಉತ್ತರ ಡೆಕ್ಟಲ್ಸ್ ಪ್ಲಾಟಿಪಸ್. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವುದನ್ನು ಬದಲಾಯಿಸುವ ಮೂಲಕ ಘರ್ಷಣೆಯನ್ನು ಕಡಿಮೆ ಮಾಡಬಹುದು? ಸ್ನೇಹಿತರೆ ಸರಿಯಾದ ಉತ್ತರ ರೋಲಿಂಗ್ ಸೈಡಿಂಗ್. ನೆಕ್ಸ್ಟ್ ಪ್ರಶ್ನೆ, ಭೂಮಿಯಿಂದ ಚಂದ್ರನ ಕಡೆಗೆ ಹಾರಿದ ರಾಕೆಟ್ನ ತಪ್ಪಿಸಿಕೊಳ್ಳುವ ವೇಗವು ಇದನ್ನು ತಡೆದು ಹಾಕಲು ಬೇಕಾದ ವೇಗವಾಗಿದೆ. ನೋಡ್ರಿ, ಗುರುತ್ವಾಕರ್ಷಣೆ ಬಲವನ್ನ ದಾಟಿ ಹೋಗ್ಬೇಕಂದ್ರ ಇಷ್ಟ 11 km/h ಐತಿಲ್ಲ ಅದು, ಅದನ್ನ ಅಷ್ಟು ಸ್ಪೀಡ್ನ್ಯಾಗ 11.8 ಅದನ್ನ ಅಷ್ಟು ಸ್ಪೀಡ್ ಹೋಗಕ್ ಮುಖ್ಯ ಕಾರಣ ಏನಪ್ಪಾ ಅಂದ್ರ ಗುರುತ್ವಾಕರ್ಷಣೆ ಬಲವನ್ನ ದಾಟಿ ಹೋಗ್ಬೇಕಂದ್ರ ಅಷ್ಟು ಸ್ಪೀಡ್ ಇದ್ರೆ ಮಾತ್ರ ನಿಮ್ದು
ಭೂಮಿ ಬಿಟ್ಟ ಹೊರಗೆ ಹೋಗ್ತೀರಿ ಇಲ್ಲಿಕಂದ್ರ ಭೂಮಿಯಾಗ ಇಲ್ಲೇ ಸುತ್ತಾಡ್ತೀರಿ ಆ ಮನಿ ಸ್ಪೀಡ್ನ್ಯಾಗ ಇದ್ರಿ 11 ಪರ್ ಸೆಕೆಂಡ್ ರೀ 11 ಕಿಲೋಮೀಟರ್ ಪರ್ ಸೆಕೆಂಡ್ ಅಂದ್ರ ಹೆಂಗ್ರಿ ಇಲ್ಲಿತ್ರ ಗೆಮ್ ಮತ್ತು ಬೆಂಗಳೂರಿಗೆ ನಮ್ ಬಾಗಲಕೋಟೆ ಒಂದು 500-600 ಕಿಲೋಮೀಟರ್ ಐತಂದ್ರ ಬರೀ 10-20 ಸೆಕೆಂಡ್ ಹೋಗಿ ಮುಟ್ತೀರಿ ಲ್ಯಾಂಡಿಂಗ್ ಆಗಂಗಲ್ರಿ ಮತ್ತೆ ಅಲ್ಲಿತ್ರ ಜಿಗಿಬೇಕು ನೀವು ಪ್ಯಾರಾಚೂಟ್ ಹಾಕೊಂಡ ನೆಕ್ಸ್ಟ್ ಭೂಮಿಯ ಗುರುತಾಕ್ಷಿಣೆ ಯಾವುದು ಹಾಲಿನ pH ಮೌಲ್ಯ ಎಷ್ಟು ಸ್ನೇಹಿತರೆ ಸರಿಯಾದ ಉತ್ತರ 6.5ರಿಂದ 7 6.7 ಪೊಟ್ಯಾಷಿಯಂ ಡ್ಯೂಟಿಯಂ ಟ್ರಿಟಿಯಂ ಯಾವ ಅಂಶದ ಎಲ್ಲಾ ರೂಪಗಳು ಸ್ನೇಹಿತರೆ ಹೈಡ್ರೋಜನ್ನ ಇವು ರೂಪಗಳಾಗಿರ್ತಾವ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾವ ಮಣ್ಣಿನ ಸಂಯೋಜನೆಯು ಸಸ್ಯಗಳ ಬೆಳವಣಿಗೆಗೆ ಉತ್ತಮವಾಗಿದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಹ್ಯೂಮಸ್ ಮರಳು ಮತ್ತು ಜೇಡಿ ಮಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಮಳೆಯಾಗಲು ಪ್ರಮುಖ ಪಾತ್ರ ವಹಿಸುತ್ತದೆ ಸ್ನೇಹಿತರೆ ಸರಿಯಾದ ಉತ್ತರ ಆವಿಯಾಗುವಿಕೆ ಮತ್ತು ಘನೀಕರಣ ಎರಡು ಸರಿರಿ ಬಲದ SI ಮಾನ ಯಾವುದು ಅಥವಾ SI ಘಟಕ ಯಾವುದು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ನ್ಯೂಟನ್ ರಕ್ತ ಹೀರುವ ಜೀವಿಗಳು ಯಾವ್ಯಾವು ರಕ್ತ ಹೀರುವ ಲೀಚ್ ಅಲ್ಲೇ ಒಂದೇ ಆಪ್ಷನ್ ಐತಿ ಎಲ್ಲಾರು ಜಿಗಣಿ ಗಂಜತಿರ್ತೀರಿ ಕಾಡ್ನ್ಯಾಗ ಹೊಂಟಿರಪ್ಪ ನಾ ಯಾನಕ್ ಹೊಂಟೀನಿ ಲೀಚ್ ಬರ್ತಾವ ಬೂಟ್ ಹಾಕೊಂಡ್ ಹೋಗ್ಬೇಕು ಲೇಸ್ ಇದನ್ನ ಹಾಕೊಂಡ್ ಹೋಗ್ ಸಾಕ್ಸ್ ಹಾಕೊಂಡ್ ಹೋಗ್ಬೇಕು ಅಂತಿರ್ತಿರ್ಲ ಇದನ್ನ ಒಂದ್ ನೆನಪು ಇಟ್ಕೊಂಡ್ಬಿಡ್ರಿ ಹಂಗಾರಿ ಯಾನಕ್ ಹೋದಾಗ ಲೀಚ್ ಬಂದು ನೋಡ್ರಿ ನಮಗ್ ಕರೋದು ಅಂತೇಳಿ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ನೋಬೆಲ್ ಗ್ಯಾಸ್ ಅಲ್ಲ ಸ್ನೇಹಿತರೆ ಸರಿಯಾದ ಉತ್ತರ ಕ್ಲೋರಿನ್ ನೆಕ್ಸ್ಟ್ ಪ್ರಶ್ನೆ ದ್ರವದ ಮೇಲ್ಮೈಯು ಸಂಕುಚಿತಗೊಂಡು ಕನಿಷ್ಠ ಪ್ರದೇಶವನ್ನು ಆಕ್ರಮಿಸುವ ಗುಣ ಸರಿಯಾದ ಉತ್ತರ ಮೇಲ್ಮೈ ಸೆಳೆತ ವಿಟಮಿನ್ ಸಿ ಅನ್ನು ಹೀಗೆ ಕೂಡ ಕರೆಯುತ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ಅಸ್ಕೋಬ್ರಿಕ್ ಆಮ್ಲ ಕಬ್ಬಿಣವನ್ನು ತುಕ್ಕು ಹಿಡಿಯದಂತೆ ತಡೆಯಲು ಯಾವ ಲೋಹ ಬಳಸಲಾಗುತ್ತದೆ ಸ್ನೇಹಿತರೆ ಸರಿಯಾದ ಉತ್ತರ ಸತು ಅಥವಾ ಜಿಂಕ್ ಸತುಕ ಜಿಂಕ್ ಅಂತಾರೆ ಇಂಗ್ಲಿಷ್ದಾಗ ಕನ್ನಡದಾಗ ಸತೋರಿ ಹಿಂಗಾಗ್ಬಿಡುತ್ತೆ ನೋಡ್ರಿ ಅದು ಸತು ಅಂದ್ರೆ ಏನೇನಪ್ಪ ಗೊತ್ತಿಲ್ಲ ಜಿಂಕ್ ಅಂದ್ರೆ ನನ್ಗೆ ಗೊತ್ತಿತ್ತನು ಬರತ್ರಿ ಇನ್ನ 2013 ಆದವ್ರಿ 13 ನೋಡಿ 13 ದಾತಿ ಬೇರೆ ಶಿಫ್ಟ್ ದಿನ ಕ್ವಶನ್ ಪೇಪರ್ ರೀ ಎಷ್ಟು ಕ್ವಶನ್ ಸಿಕ್ಕಾವ ಅಷ್ಟು ತಕೊಂಡಿವ್ರಿ ಮತ್ ನೀವು ಒಟ್ಟು 20 ಬೇಕು 25 ಬೇಕು ಅಂದ್ರೆ ಎಲ್ಲಿ ತಗೊಂಬರ್ನ್ರಿ ಕ್ವಶನ್ಸ್ ಎಲ್ಲಾ ಲೀಕ್ ಆಗಲ್ರಿ ಅಷ್ಟ ಈ ಸಾರಿತ್ತು ಸಿಗ್ತಾವ್ರಿ ಈ ಸಾರಿದ್ದು ಫುಲ್ PDF ನಾವು ಗ್ರೂಪ್ನೇ ಹಾಕಿ ಕೊಡ್ತೀವ್ರಿ ನಿಮ್ಗ ಪ್ರತಿಯೊಂದು ಕೂಡ ಸಿಗ್ತಾವ್ರಿ ನಮ್ಮ ನೋಟ್ಸ್ ಅನ್ನ ಯಾರೆಲ್ಲ ತಗೊಂಡಿರ್ತಾರಲ್ಲ ಅವ್ರಿಗೆಲ್ಲ ಈ ವರ್ಷದ ಫುಲ್ PDF ಅನ್ನ ಹಾಕಿ ಕೊಡ್ತೀವ್ರಿ ನೆಕ್ಸ್ಟ್ ಒಂದು ಪ್ರತ್ಯೇಕ ನರಕೋಶವು ಎಷ್ಟು ಉದ್ದವಿರಬಹುದು 100 ಸೆಂಟಿಮೀಟರ್ ರೀ ಆಧುನಿಕ ಆವರ್ತ ಕೋಷ್ಟಕದ 6ನೇ ಅವಧಿಯಲ್ಲಿ ಎಷ್ಟು ಅಂಶಗಳು ಇರುತ್ತವೆ ಸ್ನೇಹಿತರೆ ಸರಿಯಾದ ಉತ್ತರ 32 ಕೆಳಗಿನಗಳಲ್ಲಿ ಯಾವುದು ಉತ್ಕರ್ಷಕ ವಸ್ತುವಲ್ಲ ಸ್ನೇಹಿತರೆ ಸರಿಯಾದ ಉತ್ತರ ಸೋಡಿಯಂ ಸಲ್ಫೇಟ್ ಕೆಜಿ ತೂಕದ ಬ್ಯಾಡ್ರಿ ಕನ್ಫ್ಯೂಸ್ ಆಕ ಮತ್ತ ಮೆಂಡ್ಲೀವ್ ಅವರ ಆವರ್ತಕ ಕೋಷ್ಟಕದಲ್ಲಿ ಲಂಬ ಸಾಲುಗಳನ್ನು ಏನೆಂದು ಕರೆಯುತ್ತಿದ್ದರು ಸರಿಯಾದ ಉತ್ತರ ಗುಂಪುಗಳು ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಕಡಿಮೆ ವಿದ್ಯುತ್ ರೋಧವನ್ನು ಹೊಂದಿದೆ ಸರಿಯಾದ ಉತ್ತರ ಬೆಳ್ಳಿ ಮಾನವನ ಸ್ತ್ರೀ ಸಂತಾನೋತ್ಪತ್ತಿ ವ್ಯವಸ್ಥೆಯಲ್ಲಿ ಮೊಟ್ಟೆಯು ಎಲ್ಲಿ ಫಲೀಕರಣಗೊಳ್ಳುತ್ತದೆ ಸ್ನೇಹಿತರೆ ಸರಿಯಾದ ಉತ್ತರ ಫಾಲೋಪಿಯನ್ ಟ್ಯೂಬ್ ನೆಕ್ಸ್ಟ್ ಪ್ರಶ್ನೆ ಸೋಡಿಯಂ ಕಾರ್ಬೋಟ್ನ ಅನ್ವಯಿಕ ದ್ರವ್ಯರಾಶಿ ಎಷ್ಟು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ 106 ನೆಕ್ಸ್ಟ್ ಪ್ರಶ್ನೆ ಚಲನೆಯ ಎರಡನೇ ನಿಯಮವು ಯಾವುದಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ ಸರಿಯಾದ ಉತ್ತರ ಸಂಯೋಗ ನೆಕ್ಸ್ಟ್ ಪ್ರಶ್ನೆ ಸಸ್ಯಗಳಲ್ಲಿ ನಮ್ಯತೆ ಒದಗಿಸುವ ಅಂಗಾಂಶ ಯಾವುದು ಕೊಲೈಮ್ ನೋಡಿದ್ರಲ್ಲ ಸ್ನೇಹಿತರೆ ಒಟ್ಟಾರೆಯಾಗಿ ಒಂದು 50 ಪ್ರಶ್ನೆ ಅದು ಅಂತ ಅನ್ಕೋತೀನಿ 50 ಅದು ಇಲ್ರಿ ಒಂದನೇದ್ರಾಗ 18 20 ಇದ್ದು ರೀ ಎರಡನೇದ್ರಾಗ 15 ಇದ್ರೊಳಗ ಒಂದು 10 ಅದಾವ್ರಿ ಇನ್ನೊಂದಿಷ್ಟು ನೋಡೋಣ ಕ್ವಶನ್ಸ್ ಇನ್ನ ಟೈಮ್ ಐತಿ ಅಲ್ರಿ ನಿಮಗೂ ಟೈಮ್ ಇದ್ರೆ ನೋಡೋಣ್ರಿ ಇನ್ನ ನೆಕ್ಸ್ಟ್ 2018 ಕ್ವಶನ್ ಪೇಪರ್ ಡಿಸೆಂಬರ್ 17 ನಡೆದಿದ್ರಿ
ಪರಮಾಣು ಸಂಖ್ಯೆ 58ರಿಂದ 71ರವರೆಗಿನ ಅಂಶಗಳನ್ನು ಏನೆಂದು ಕರೆಯಲಾಗುತ್ತದೆ? ಸ್ನೇಹಿತರೆ ಸರಿಯಾದ ಉತ್ತರ ಲ್ಯಾಥ್ ನೈಟ್ಗಳು. ನೆಕ್ಸ್ಟ್ ಪ್ರಶ್ನೆ, ಮೆಂಡಲೀವ್ ಅವರ ಆವರ್ತಕ ಕೋಷ್ಟಕದಲ್ಲಿ ಉದಾತ್ತ ಅನಿಲಗಳ ಸ್ಥಾನವೇನು? ಅವುಗಳನ್ನು ಕೊಟ್ಟಿದ್ರ ಪ್ರಕಾರ ನಂತರ ಜಡವಾಗಿದ್ದರಿಂದ ಮೂಲ ಕೋಷ್ಟಕದಲ್ಲಿ ಇರಲಿಲ್ಲ, ನಂತರ ಸೇರ್ಸ್ಯಾರ ಅಂತೇಳಿ ಇದಕ್ಕೆ ಕೊಟ್ಟಿದ ಆಯ್ಕೆಗಳ ಪ್ರಕಾರ ಕರೆಕ್ಟ್. ನೆಕ್ಸ್ಟ್, ಒಂದು ವಸ್ತುವಿನ ದ್ರವ್ಯರಾಶಿ ಮತ್ತು ವೇಗದ ಉತ್ಪನ್ನವನ್ನು ಏನೆಂದು ಕರೆಯಲಾಗುತ್ತದೆ? ಸಂಯೋಗ ಎಂದು ಕರೀತಾರೆ. ಪುರುಷರಲ್ಲಿ ವೃಷಣ ದೇಹದ ಹೊರಗಿನ ವೃಷಣ ಚೀಲದಲ್ಲಿ ಏಕೆ ಇರುತ್ತದೆ? ವೃಷಣ ಚೀಲದಲ್ಲಿ ಏಕೆ ಇರುತ್ತದೆ? ವೀರ್ಯ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ಇರಬೇಕ್ರಿ. ಇದು ಪುರುಷರಿಗೆ ಇಲ್ಲಿ ಎಷ್ಟ ಗೊತ್ತಿರತ್ರಿ, ಮನುಷ್ಯನ ಬಾಡಿಕ್ಕಿಂತ ವೃಷಣದಲ್ಲಿ ಅಥವಾ ನಿಮ್ಮ ಅಷ್ಟ ಅದನ್ನ ತಿಳ್ಕೊರಿ. ಅದರಲ್ಲಿ 2°C ಅದಕ್ಕಿಂತ ಕಡಿಮೆ ಇರ್ತತ್ರಿ. ದೇಹದ ಬಾಡಿಕ್ಕಿಂತ ಕಡಿಮೆ ಇರ್ತದೆ. ಅಂದ್ರ ದೇಹದ ಬಾಡಿ ಫುಲ್ ಹೀಟ್ ಆದ್ರೂ ಕೂಡ ಅಲ್ಲಿ 2°C ಕಡಿಮೆ ಇರ್ತದ್ರಿ. ಆಯ್ತು. ನೆಕ್ಸ್ಟ್, ಈ ಕೆಳಗಿನಗಳಲ್ಲಿ ಯಾವುದು ತರಂಗದ ವೇಗ ಸರಿಯಾದ ಸೂತ್ರವಾಗಿದೆ? ಇದು ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗೈತ್ರಿ. ಓಕೆ, ನೀವು ಅದನ್ನ ಇನ್ನೊಂದು ವಿಡಿಯೋದ ನಿಮಗೆ ತೋರಿಸ್ತೇನ್ರಿ, ಕರೆಕ್ಟ್ ಮಾಡಿ. ಎಥೆನಾಲ್ ಅನ್ನು ಎಥಿನ್ನಾಗಿ ಪರಿವರ್ತಿಸಲು ನಿರ್ಜಲೀಕರಣಯಾಗಿ ಯಾವುದನ್ನು ಬಳಸಲಾಗುತ್ತದೆ? ಸರಿಯಾದ ಉತ್ತರ ಸಾರೀಕೃತ ಸಲ್ಫರಿಕ್ ಆಮ್ಲ. ನೆಕ್ಸ್ಟ್ ಪ್ರಶ್ನೆ, ಬೆಳಕಿನ ಕಿರಣವು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸಿದಾಗ ಅದು ಡ್ಯಾಶ್ ಆಗಿರುತ್ತದೆ. ಸ್ನೇಹಿತರೆ ಸರಿಯಾದ ಉತ್ತರ ಲಂಬದಿಂದ ದೂರಕ್ಕೆ ಬಾಗುತ್ತದೆ ಮತ್ತು ವೇಗ ಹೆಚ್ಚುತ್ತದೆ. ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ, ಒಂದು ಧಾತುವಿನ ಪರಮಾಣು ಸಂಖ್ಯೆ 17 ಆಗಿದ್ದರೆ ಅದು ಯಾವುದಕ್ಕೆ ಸೇರಿದೆ? ಸರಿಯಾದ ಉತ್ತರ ಹ್ಯಾಲೋಜನ್. ನೆಕ್ಸ್ಟ್, ಮಾನವನ ಕಿವಿಯಲ್ಲಿ ಶಬ್ದವನ್ನು ಕಂಪನಗಳನ್ನಾಗಿ ಪರಿವರ್ತಿಸುವ ಭಾಗ ಯಾವುದು? ಸರಿಯಾದ ಉತ್ತರ ಕಿವಿ ತಮಟೆ. ಸ್ನೇಹಿತರೆ ಒಟ್ಟಾರೆಯಾಗಿ ಒಂದು 50 ಪ್ರಶ್ನೆಗಳನ್ನ ನೋಡಿದ್ವಿ. ಇದೇ ರೀತಿ ಪ್ರತಿನಿತ್ಯ 50 ಪ್ರಶ್ನೆಗಳನ್ನ ನೀವೇನಾದ್ರೂ ಚರ್ಚೆ ಮಾಡ್ಬೇಕಿತ್ತಪ್ಪ ಅಂದ್ರ ನಮಗ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಹಾಕ್ರಿ, ಇಲ್ಲ ಅಂದ್ರ ಜೈ ಹಿಂದ್ ಅಂತಾರ ಕಮೆಂಟ್ ಹಾಕ್ರಿ. ನಾವು ಪ್ರತಿನಿತ್ಯ 50 ಪ್ರಶ್ನೆಗಳಂತ ಸೈನ್ಸ್ ನೋಡೋಣ್ರಿ, ಆಮೇಲೆ GK ನೋಡೋಣ್ರಿ. ಸೈನ್ಸ್ GK ಎಲ್ಲ ಕವರ್ ಮಾಡ್ಕೋತಾ ಹೋಗೋಣ್ರಿ, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಇಲ್ಲಪ್ಪ ನಮಗ ಸೈನ್ಸ್ ಒಳಗ ಭೌತಶಾಸ್ತ್ರದ ಬೇರೆ ಬೇಕು, ಜೀವಶಾಸ್ತ್ರದ ಬೇರೆ ಬೇಕು, ರಸಾಯನಶಾಸ್ತ್ರದ ಬೇರೆ ಬೇಕು ಅನ್ನೋರು ಅದನ್ನು ಕಮೆಂಟ್ ಮೂಲಕ ತಿಳಿಸಿ, ನಾ ಅದೇ ರೀತಿ ನಿಮಗೆ ಮಾಡಿ ರೆಡಿ ಮಾಡ್ಕೊಂಡು ಬಂದು ಕೂಡ ನಿಮಗೆ ವಿಡಿಯೋನ ಮಾಡ್ತೀವ್ರಿ. ಸ್ನೇಹಿತರೆ ಈ ರೀತಿನ ಕಂಟಿನ್ಯೂ ವಿಡಿಯೋ ಏನಾದ್ರು ಮಾಡ್ಬೇಕಾಗಿತ್ತಂದ್ರ ಸಪೋರ್ಟ್ ಬೇಕ್ರಿ ನಿಮ್ದು. ನಿಮ್ ಸಪೋರ್ಟ್ ನಮಗೆ ಅಮೌಂಟ್ ಕೊಟ್ಟ ಸಪೋರ್ಟ್ ಏನ್ ಮಾಡೋ ಅವಶ್ಯಕತೆ ಇಲ್ಲ. ಕಮೆಂಟ್ ಮೂಲಕ ಜೈ ಹಿಂದ್ ಅಂತ ಹಾಕಿದ್ರೆ ಸಾಕ್ರಿ, ನಾವು ನಿಮ್ಗೆ ಕಂಟಿನ್ಯೂ ಆಗಿ ವಿಡಿಯೋ ಕ್ವಶನ್ ಪೇಪರ್ ಅನ್ನ ಬಿಡಿಸ್ತಾ ಹೋಗ್ತೀವ್ರಿ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ. ಇದರಲ್ಲಿ ಏನೇ ತಪ್ಪುಗಳು ಉಂಟಾಗಿದ್ರು ಅದನ್ನ ನಮ್ಮ ಕಮೆಂಟ್ ಮೂಲಕ ತಿಳಿಸಿ ನಾವು ಆದಷ್ಟು ಬೇಗ ತಿದ್ದುಪಡಿ ಮಾಡಿಕೊಂಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವ್ರಿ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿಕೊಳ್ಳಿ. ಧನ್ಯವಾದ.